ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಶೇಷ ವಿಷಯ, ಕಾರು ಖರೀದಿ ಮಾಡುವಾಗ ತಪ್ಪಿಸಬೇಕಾದ ಹಣಕಾಸಿನ ತಪ್ಪುಗಳು. ಹೊಸ ಕಾರು ಖರೀದಿಸುವುದು ಎಲ್ಲರಿಗೂ ಆಸೆ. ಹೊಸ ಟೆಕ್ನಾಲಜಿ ಮತ್ತು ಸುಸಜ್ಜಿತ ಫೀಚರ್ಸ್ ನಮ್ಮ ಗಮನ ಸೆಳೆಯುತ್ತವೆ. ಆದರೆ ಹಣಕಾಸು ವಿಚಾರಗಳನ್ನು ನಾವು ಹೆಚ್ಚಾಗಿ ನಿರ್ಲಕ್ಷಿಸುತ್ತೇವೆ. ನೀವು ಕೂಡ ನಿಮ್ಮ ಕಾರನ್ನು ಅಪ್ಗ್ರೇಡ್ ಮಾಡಲಿರುವುದೆಂದರೆ ಹಣಕಾಸು ವ್ಯವಹಾರಗಳು ಮತ್ತು ನಿರ್ವಹಣೆ ವೆಚ್ಚವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅಗತ್ಯ. ಹೊಸ ಕಾರು ಖರೀದಿಸುವ ನಿರ್ಧಾರವು ನಿಮ್ಮ ಡ್ರೈವಿಂಗ್ ಅನುಭವವನ್ನು ಉತ್ಕೃಷ್ಟಗೊಳಿಸಬಹುದು. ಆದರೂ ಹಣಕಾಸು ವಿಚಾರಗಳನ್ನು ಸುಸಜ್ಜಿತವಾಗಿ ನಿರ್ವಹಿಸುವುದು ಅತ್ಯಂತ ಮುಖ್ಯ. ಇಲ್ಲಿದೆ ಕಾರು ಅಪ್ಗ್ರೇಡ್ ಮಾಡುವಾಗ ತಪ್ಪಿಸಬೇಕಾದ ಕೆಲವು ಹಣಕಾಸು ದೋಷಗಳು. ಮೊದಲನೆಯದಾಗಿ, ಸಾಲದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿರುವುದು. ಹೊಸ ಕಾರು ಖರೀದಿಸಲು ಕಾರು ಸಾಲ ಸಾಮಾನ್ಯ, ಆದರೆ ಎಲ್ಲಾ ಸಾಲಗಳು ಒಂದೇ ರೀತಿಯಲ್ಲ. ಸಾಲ ತೆಗೆದುಕೊಳ್ಳುವ ಮೊದಲು ಬಡ್ಡಿ ದರಗಳು, ಸಾಲದ ಅವಧಿ ಮತ್ತು ಪ್ರಕ್ರಿಯೆ ಶುಲ್ಕಗಳನ್ನು ಪರಿಶೀಲಿಸಿ. ಸ್ಪರ್ಧಾತ್ಮಕ ಬಡ್ಡಿ ದರಗಳು ಮತ್ತು ಅನುಕೂಲಕರ ಷರತ್ತುಗಳನ್ನು ಹೊಂದಿರುವ ಸಾಲದಾತರನ್ನು ಹುಡುಕಿ. ಎರಡನೆಯದಾಗಿ, ನಿಮ್ಮ ಕ್ರೆಡಿಟ್ ಸ್ಕೋರ್ ನಿರ್ಲಕ್ಷಿಸುವುದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಾರು ಸಾಲದ ಅರ್ಹತೆ ಮತ್ತು ಬಡ್ಡಿ ದರವನ್ನು ನಿರ್ಧರಿಸುತ್ತದೆ. ಸಾಲಕ್ಕೆ ಅರ್ಜಿ ಹಾಕುವುದಕ್ಕೂ ಮುನ್ನ ನಿಮ್ಮ ಕ್ರೆಡಿಟ್ ಸ್ಕೋರ್ ಪರಿಶೀಲಿಸಿ ಮತ್ತು ಅದನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಿ. ಉತ್ತಮ ಕ್ರೆಡಿಟ್ ಸ್ಕೋರ್ ಉತ್ತಮ ಸಾಲವನ್ನು, ವಿಶೇಷವಾಗಿ ಕಡಿಮೆ ಬಡ್ಡಿ ದರಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ಬಜೆಟ್ ಮೀರುವುದು. ಹೊಸ ಕಾರು ಖರೀದಿಸುವಾಗ ಹೆಚ್ಚು ವೆಚ್ಚವಾಗುವ ಮಾದರಿಗಳನ್ನು ಆಯ್ಕೆ ಮಾಡಲು ಆಕರ್ಷಣೆ ಆಗುತ್ತದೆ. ಆದರೆ ನಿಮ್ಮ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ಬಜೆಟ್ ನಿಗದಿ ಮಾಡಿ ಮತ್ತು ಅದನ್ನು ಪಾಲಿಸಿ. ವೆಚ್ಚ ಮಾಡುವ ಆಕರ್ಷಣೆಗೆ ಬಲಿಯಾಗಬೇಡಿ. ನಾಲ್ಕನೆಯದಾಗಿ, ಡೌನ್ ಪೇಮೆಂಟ್ ಹಣ ನೀಡದಿರುವುದು. ಮುಂಗಡ ಹಣ ನೀಡದೆ ಸಾಲ ಪಡೆಯಲು ಸಾಧ್ಯವಾದರೂ ಹೆಚ್ಚಿನ ಮೊತ್ತದ ಡೌನ್ ಪೇಮೆಂಟ್ ನೀಡುವುದು ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತದೆ. ಇದು ತಿಂಗಳವರಿ ಕಂತುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸಾಲದ ಅವಧಿಗಳಲ್ಲಿ ಕಡಿಮೆ ಬಡ್ಡಿ, ಸಾಕಷ್ಟು ಮುಂಗಡ ಹಣ ಸಂಗ್ರಹಿಸಿ ಸಾಲದ ಭಾರವನ್ನು ಕಡಿಮೆ ಮಾಡಬಹುದು. ಐದನೆಯದಾಗಿ, ಕೇವಲ ಇಎಂಐ ಮೇಲೆ ಗಮನ ಹರಿಸುವುದು. ಕಡಿಮೆ ಇಎಂಐ ಆಕರ್ಷವಾಗಬಹುದು, ಆದರೆ ಸಾಲದ ಅವಧಿಯಲ್ಲಿ ಪಾವತಿಸಬೇಕಾದ ಒಟ್ಟು ಬಡ್ಡಿ ಹಣವನ್ನು ಪರಿಗಣಿಸಬೇಕು. ಅಧಿಕ ಅವಧಿಯ ಸಾಲ ಕಡಿಮೆ ಇಎಂಐ ನೀಡಬಹುದು, ಆದರೆ ಹೆಚ್ಚು ಬಡ್ಡಿ ಹಣ. ನಿಮಗೆ ಸಾಧ್ಯವಾಗುವ ಕಡಿಮೆ ಅವಧಿಯ ಸಾಲವನ್ನು ಆರಿಸಿ. ಆರನೆಯದಾಗಿ, ಹೆಚ್ಚುವರಿ ವೆಚ್ಚಗಳನ್ನು ನಿರ್ಲಕ್ಷಿಸುವುದು. ಹೊಸ ಕಾರು ಖರೀದಿಸಿದ ನಂತರ ಇನ್ಶೂರೆನ್ಸ್ ಪ್ರೀಮಿಯಂಗಳು, ನೋಂದಣಿ ಶುಲ್ಕ, ತೆರಿಗೆ, ನಿರ್ವಹಣೆ ವೆಚ್ಚ ಮತ್ತು ಇಂಧನ ವೆಚ್ಚಗಳನ್ನು ಬಜೆಟ್ನಲ್ಲಿ ಸೇರಿಸಬೇಕು. ಇವುಗಳನ್ನು ನಿರ್ಲಕ್ಷಿಸುವುದು ಹಣಕಾಸಿನ ಸಂಕಷ್ಟವನ್ನು ಉಂಟು ಮಾಡಬಹುದು. ಏಳನೇದಾಗಿ, ರೀಸೇಲ್ ವ್ಯಾಲ್ಯೂ ಮೇಲೆ ನಿಗಾ ವಹಿಸದಿರುವುದು. ಹೊಸ ಕಾರು ಖರೀದಿಸುವಲ್ಲಿ ಉತ್ಸಾಹವಿರುದ್ದರೂ ಅದರ ರೀಸೇಲ್ ವ್ಯಾಲ್ಯೂವನ್ನು ಪರಿಗಣಿಸಬೇಕು. ಉತ್ತಮ ರೀಸೇಲ್ ವ್ಯಾಲ್ಯೂ ಹೊಂದಿರುವ ಕಾರು ಮಾದರಿಗಳನ್ನು ಆಯ್ಕೆ ಮಾಡಿ. ಎಂಟನೆಯದಾಗಿ, ಸಾಲದ ಪೂರ್ವ ಅನುಮೋದನೆ ಮರೆಯುವುದು. ಡೀಲರ್ಸ್ ಬಳಿ ಹೋಗುವ ಮೊದಲು ಸಾಲದ ಪೂರ್ವ ಅನುಮೋದನೆ ಪಡೆಯಿರಿ. ಇದು ನಿಮ್ಮ ಬಜೆಟ್ನ ಸ್ಪಷ್ಟತೆಯನ್ನು ನೀಡುತ್ತದೆ ಮತ್ತು ಡೀಲರ್ಸ್ ಸ್ಥಳದಲ್ಲೇ ಹಣಕಾಸು ವ್ಯವಸ್ಥೆ ಮಾಡುವ ಒತ್ತಡವಿಲ್ಲದೆ ಸರಿಯಾದ ಕಾರುವನ್ನು ಹುಡುಕುವತ್ತ ಗಮನ ಹರಿಸಲು ಇದು ನಿಮ್ಮನ್ನು ಅನುಮತಿಸುತ್ತದೆ. ಹೊಸ ಕಾರು ಕೊಳ್ಳುವುದು ಸಂತೋಷದಾಯಕ ಅನುಭವವಾಗಬಹುದು, ಆದರೆ ಹಣಕಾಸು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಹೊಂದಿಕೊಳ್ಳುವುದು ಅಗತ್ಯ. ಈ ಸಾಮಾನ್ಯ ಹಣಕಾಸು ದೋಷಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಬಜೆಟ್ ಮತ್ತು ಹಣಕಾಸು ಗುರಿಗಳನ್ನು ಹೊಂದಿಕೊಂಡು ಸುಸಜ್ಜಿತ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನಷ್ಟು ಹೆಚ್ಚು ಆಕರ್ಷಕವಾದ ವಿಡಿಯೋಗಳಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.